ಕರ್ದು ಕೊಡುವಂಥದ್ದಾಗಿರ್ಬೋದು, ಬೋಣಿ ಮಾಡಮ್ಮ ಅಂತ ಹೇಳೋದಾಗಿರ್ಬೋದು, ನನಗೆ ಆಶೀರ್ವಾದ ಮಾಡಮ್ಮ ಅಂತ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಸಮುದಾಯನ ಈ ಸಮಾಜ ಒಂದು ಕಡೆ ಒಳ್ಳೆ ರೀತಿಲಿ ನೋಡ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ನಡ್ಕೊಳ್ಳೋವಂಥ ರೀತಿ ನಮ್ಮಿಂದ ಒಳ್ಳೇದಾಗೋದಕ್ಕೆ ಮಾತ್ರ ಒಪ್ಕೊಳ್ತಾರೆ. ಅದೇ ನಮ್ಮಿಂದ ಕೆಟ್ಟದಾದಾಗಿರ್ಬೋದು ಅಥವಾ ನಮ್ಮಿಂದ ಬೇರೆ 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 ಬೇರೆದು ಅವ್ರಿಗೇನಾದ್ರು ನಮ್ಮ ಕಡೆಯಿಂದ ತೊಂದರೆ ಆದಾಗಿರ್ಬೋದು, ಆವಾಗ ಅವ್ರಿಗೆ ನಮ್ಮಷ್ಟು ಕೆಟ್ಟವ್ರು ಇನ್ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅನ್ನೋ ಥರ ಟ್ರೀಟ್ ಮಾಡೋದಾಗಿರ್ಬೋದು. ಕೆಲವೊಂದು ಟೈಮಲ್ಲಿ ಇದೇ ರೋಡಲ್ಲಾಗಿರ್ಬೋದು, ಇದೇ ಜಾಗದಲ್ಲಿ ನನ್ನ ಎಷ್ಟೋ ಜರ್ನಿಗಳು, ನನ್ನ ಎಷ್ಟೋ ನೋವುಗಳು, ನನ್ನ ಎಷ್ಟೋ ಕಷ್ಟಗಳನ್ನ ನಾನು ಕಳ್ಕೊಂಡಿದ್ದೀನಿ. ಸೊ ಹಾಗೆ ನೋಡೋಕೆ ಹೋದರೆ ಹೀಗೆ ನಾವು ಆವಾಗ ಬಾಪೂಜಿ ನಗರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮನೆ ಖಾಲಿ ಮಾಡುವಂಥ ಪ್ರಮೇಯ ಬಂತು. ಅದಾದಮೇಲೆ ನಾವು ಕೆಂಗೇರಿ ಕಡೆಗೆ ಶಿಫ್ಟ್ ಆದವು. ಸೊ ಅವಾಗ ಆ ಕಡೆ ಎಲ್ಲ ಬರೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಆಟೋ ಫೆಸಿಲಿಟಿ ಇರಲಿಲ್ಲ ಆ ಏರಿಯಾದಲ್ಲಿ. ಬಸ್ಗಳು ಬಂದು ಟೈಮಿಂಗ್ಸ್ ಪ್ರಕಾರ. ಆವಾಗ ನನ್ನ ಹತ್ರ ಗಾಡಿ ಕೂಡ ಇರಲಿಲ್ಲ. ನಾನು ಆವಾಗ ಆ ಒಂದು ಸಿಚುವೇಷನಲ್ಲಿದ್ದೆ, ಅಷ್ಟು ಕಷ್ಟದಲ್ಲಿದ್ದೆ ನಾನು. ಸೊ ಇವತ್ತು ದೇವ್ರು ಚೆನ್ನಾಗಿಟ್ಟಿದ್ದೀನಿ ಅಂತಂದರೆ ನಾನು ಹಳೇದನ್ನ ನೆನೆಸ್ಕೋತೀನಿ. ಆವಾಗ ಒಂದು ದಿವಸ ಏನಾಯಿತು, ಇದೇ ಥರ ಕೆಲಸ ಮುಗಿಸ್ಕೊಂಡು ಹೋಗಿದ್ದಂಥ ಸಂದರ್ಭದಲ್ಲಿ ಸೊ ಇನ್ನೊಂದೇನಂತಂದರೆ, ನನ್ನ ಜರ್ನಿನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಅದು ಎಲ್ಲಿ ಸ್ಟಾರ್ಟ್ ಆಯಿತು, ಹೆಂಗಾಯಿತು ಅನ್ನೋದನ್ನ ನಾನು ನಿಮಗೆ ಮುಂದೆ ಹೇಳ್ತೀನಿ. ಆವಾಗ ನಮ್ಮ ಮನೆ ಬಂದು ಕೆಂಗೇರಿಲಿತ್ತು. ಸೊ ನಾವು ಬ್ಯಾಂಗ್ಳೂರು ಸಿಟಿಗೆ ಬಂದು ಕೆಲಸ ಮಾಡಿಕೊಂಡು ಅಲ್ಲಿಗೆ ಇದಾಯಿತು. ಸೊ ಮುಖ್ಯವಾಗಿ ಏನಂದರೆ ಆ ಏರಿಯಾದಲ್ಲಿದ್ದಂಥ ಇದಕ್ಕೆ ಬಸ್ಸಸ್ಗಳಿಗೂ ಟೈಮಿಂಗ್ಸ್ ಪ್ರಕಾರ. ಸೊ ಆಟೋಗಳಾದರೆ ಸೀಟ್ ಲೆಕ್ಕ. ಸೊ 10-10:30ಗೆ ಲಾಸ್ಟು. ಸೊ ನಂದು ಅವತ್ತು ಒಂದೇನೋ ಪ್ರೋಗ್ರಾಮ್ ಇತ್ತು ಯಶವಂತಪುರದಲ್ಲಿ. ಸೊ ಅದನ್ನು ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೋಗೋಕ್ಕೆ ತುಂಬ ಲೇಟ್ ಆಗೋಯ್ತು. ಅಂದ್ರೆ ಅವಾಗ ಇನ್ನೂ ಅರ್ಜಿ ಆಗಿರ್ಲಿಲ್ಲ ನೀವು? ಅರ್ಜಿ ಆಗಿತ್ತು. ಏನ್ ಕೆಲಸ ಮಾಡ್ತಾ ಇದ್ರಿ ಅವಾಗ? ನಾನು ನಮ್ಮ ಒಂದು NGO ದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದೇ ಏಡ್ಸ್ ಬಗ್ಗೆ ಜಾಗೃತಿ, ಕಾಂಡಮ್ ಡಿಸ್ಟ್ರಿಬ್ಯೂಟ್ ಮಾಡೋದು ಕೆಲಸ ಮಾಡ್ತಾ ಇದೆ. ಸೊ ಯಶವಂತಪುರದಲ್ಲಿ ಆಫೀಸ್ ಇತ್ತು, ತ್ರಿವೇಣಿ ರೋಡಲ್ಲಿ. ಸೊ ಮನೆ ಬಂದು ಕೆಂಗೇರಿ ಇತ್ತು. ಸೊ ಅವಾಗ ಬಸ್ಸಲ್ಲೇ ಟ್ರಾವೆಲ್ ಮಾಡಬೇಕಾಗಿ ಬಂತು. ಆಟೋಗೂ ಕೂಡ ಅಷ್ಟು ದೂರ ಇಟ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಒಂದು ದಿವಸ ಹೀಗೆ ಒಂದೇನೋ ಕ್ಯಾಂಪ್ ಇತ್ತು, ಅದನ್ನು ಮುಗಿಸ್ಕೊಂಡು ನಾನು ಮನೆಗೆ ಹೋಗೋಷ್ಟಕ್ಕೆ ತುಂಬ ಲೇಟ್ ಆಗೋಯ್ತು. ಮೇ ಬಿ ಕೆಂಗೇರಿಗೆ ರೀಚ್ ಆಗಿದೆ 11-11:30 ಆಗೋಯ್ತು. ಸೊ ಆ ಟೈಮಲ್ಲಿ ಬಸ್ಸಸ್ ಇಲ್ಲ, ಆಟೋಗಳು ಇದ್ದಿದ್ದು ಒಂದೆರಡು ಹೊಂಟೋಯ್ತು. ಸೊ ನನಗೇನಪ್ಪ ಮಾಡೋದು, ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ. ಮೈಂಡ್ ಫುಲ್ ಬ್ಲಾಕ್ ಆಗೋಯ್ತು. ಸೊ ಕೃಷ್ಣಪ್ರಿಯ ಚೌಟ್ರಿ ಇದೆ ಗೊತ್ತಾ, ಆ ಉತ್ರಳಿಗೆ ಹೋಗೋ ರೋಡ್ ಹತ್ರ ನಾನು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡೆ. ಸೊ ನೋಡೋಣ ನನ್ನ ಅದೃಷ್ಟಕ್ಕೆ ಯಾವ್ದಾರು ಆಟೋ ಬರ್ಬೋದು ಅಥವಾ ಬೇರೆ ಏನಾದರೂ ಕಾರ್ ಬರ್ಬೋದು, ಏನೋ ಒಂದು ಬರೋದು, ಹತ್ಕೊಂಡು ಹೊಂಟೋಗ್ಬಿಡೋಣ, ಮನೆ ಸೇರ್ಕೊಬಿಡೋಣ. ಯಾಕೆಂದರೆ ತುಂಬ ಟೈಮ್ ಆಗೋಗ್ಬಿಟ್ಟಿದೆ, ಮನೆಯವ್ರಿಗೂ ಒಂದು ಕಡೆ ಗಾಬರಿ, ಇನ್ನೂ ಮನೆಗೆ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದೆ. ಸೊ ಆ ಕಡೆಯಿಂದ ಒಂದು ಗಾಡಿ ಬಂತು, ಟಾಟಾ ಸುಮೋ. ಸೊ ಬಂದು ಏನು ಮಾಡ್ತು, ಕರೆಕ್ಟಾಗಿ ಬಂದು ಅಲ್ಲಿ ನಿಲ್ಲಿಸ್ತು. ಯಾವ ಅಂದಾಜು ಎಷ್ಟು ಗಂಟೆ? 11-11:30. ಮಿಡ್ ನೈಟ್. ಓಕೆ. ಸೊ ಆ ಟೈಮಲ್ಲಿ ಬಂದು ಗಾಡಿ ನಿಂತ್ಕೋತು. ಕೇಳಿದ್ರು ಎಲ್ಲಿಗೆ ಹೋಗ್ಬೇಕಮ್ಮ ಅಂತ. ನಾನು ಇದ್ಕೊಂಡು ಗೊಲ್ಲಳ್ಳಿಗೆ ಹೋಗಬೇಕು. ಸೊ ಬಸ್ಸಸ್ಸು ಆಟೋ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಸರಿ ಬನ್ನಿ, ನಾವು ಅದೇ ರೂಟಲ್ಲೇ ಹೋಗ್ತಾ ಇದೀವಿ, ನಿಮ್ಮನ್ನು ಹಾಗೆ ಬಿಟ್ಟು ಹೋಗ್ತೀನಿ ಅಂತ ಅಂದರು.